ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಸೀಕ್ರೆಟ್ ರೆಸಿಪಿ ಬ್ರೌನಿದು. ಸೊ ಇದನ್ನು ನಾನು ಹೇಗೆ ಮಾಡಿದ್ದೇನೆ, ಎಷ್ಟಕ್ಕೆ ಸೇಲ್ ಮಾಡಿದ್ದೇನೆ ಅಂತ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಅದಕ್ಕೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಇದಕ್ಕೆ ನಾನು ತಗೊಂಡಿದ್ದೇನೆ 180 ಗ್ರಾಮ್ ಡಾರ್ಕ್ ಕಾಂಪೌಂಡ್ ಮತ್ತೆ 50 ಗ್ರಾಮ್ ಬಟರ್ ಹಾಕಿದ್ದೇನೆ. ಅಷ್ಟೇ ಸಾಕಾಗ್ತದೆ, ನಿಮಗಾದ್ರೆ ಹೆಚ್ಚು ತಗೋಬಹುದು. ಇದನ್ನು ನೀವು ಮೈಕ್ರೋವೇವ್ ಅಲ್ಲಿ ಅಥವಾ ಡಬಲ್ ಬಾಯ್ಲರ್ ನಲ್ಲಿ ನೀವು ಹೀಗೆ ಮೆಲ್ಟ್ ಮಾಡಬೇಕು. ಮೆಲ್ಟ್ ಆದ ನಂತರ ನೋಡಿ, ಇದು ಕನ್ಸಿಸ್ಟೆನ್ಸಿ ತುಂಬ ಸ್ಮೂತ್ ಆಗ್ತದೆ. ನೀವು ಶೇಕ್ ಅಲ್ಲಾಡ್ಕೊಳ್ಬೇಕು, ಸಾರಿ ನನ್ನ ಕನ್ನಡಕ್ಕೆ. ಸೊ ಇದನ್ನು ಹೀಗೆ ತುಂಬ ಹೊತ್ತು ನೀವು ಶೇಕ್ ಮಾಡ್ತಾ ಹೋದರೆ ಮತ್ತೆ ನಿಮಗೆ ಸ್ಮೂತ್ ಕನ್ಸಿಸ್ಟೆನ್ಸಿ ಹಾಗೆ ಬರ್ತದೆ. ಸೊ ಇದು 1/2 kg ಬ್ರೌನಿ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಕಪ್ ಮೈದಾ ಮತ್ತು 1/4 ಕಪ್ ಕೋಕೋ ಪೌಡರ್, 1/2 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಸಾಕಾಗ್ತದೆ, ಮತ್ತು ಸ್ವಲ್ಪ ಚಿಟಿಕೆಯಷ್ಟು ಸೋಡಾ. ಆ್ಯಕ್ಚುಲಿ ಬ್ರೌನಿದು ಒರಿಜಿನಲ್ ರೆಸಿಪಿ ಏನಂದರೆ ಅದಕ್ಕೆ ಬೇಕಿಂಗ್ ಪೌಡರ್ ಸೋಡಾ ಹಾಕೋದಿಲ್ಲ, ಮತ್ತು ಸಹ ಇಲ್ಲಿ ನಾವು ಹಾಕ್ತಾ ಇದ್ದೀವಿ. 1/2 ಟೀ ಸ್ಪೂನ್ ಸಾಕಾಗ್ತದೆ ಬೇಕಿಂಗ್ ಪೌಡರ್. ಮತ್ತು ಇದಕ್ಕೆ 1/4 ಕಪ್ಪು ಕುಕ್ಕಿಂಗ್ ಆಯಿಲ್, 1/2 ಕಪ್ ಶುಗರ್, ವೆನಿಲಾ ಎಸೆನ್ಸ್ 1 ಟೀ ಸ್ಪೂನ್ ಹಾಕಿ ಇದನ್ನು ಫುಲ್ ಅದು ನಾವು ಮಾಡಿದ್ದೇವಲ್ಲ ಚಾಕ್ಲೇಟ್, ಅದನ್ನು ಇದರ ಜೊತೆ ಮಿಕ್ಸ್ ಮಾಡಲಿಕ್ಕೆ ಉಂಟು. ಮತ್ತು ಕರೆಕ್ಟಾಗಿ ನೀವು ಅದನ್ನು ಮಿಕ್ಸ್ ಮಾಡಬೇಕು. ಲಮ್ಸ್ ಯಾವುದು ಇರುವುದಿಲ್ಲ ಆ್ಯಕ್ಚುಲಿ, ಅದು ಶುಗರಲ್ಲಿ ಸ್ವಲ್ಪ ಇದ್ದರೆ ಅದಕ್ಕೆ ಕರೆಕ್ಟ್ ಮಿಕ್ಸಿಂಗ್ ಬೇಕು. ಮಿಕ್ಸ್ ಆದ ನಂತರ ಹೀಗೆ ಆಗ್ತದೆ. ಎಷ್ಟು ಮಿಕ್ಸ್ ಮಾಡ್ತೀರಾ ಅಷ್ಟೇ ಬೆಸ್ಟ್ ರಿಸಲ್ಟ್ ನಿಮಗೆ ಸಿಗ್ತದೆ. ಸೊ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ 1/2 ಕಪ್ ಅಷ್ಟು ಮಿಲ್ಕ್. ಅದಕ್ಕೆ ನಾನು ವಿನೆಗರ್ ಹಾಕಿದ್ದೇನೆ ಸ್ವಲ್ಪ ಕರ್ಡ್ ಮಾಡಲಿಕ್ಕೆ, ಅದು ಹುಳಿ ಆಗಬಾರ್ದು ಅಷ್ಟೇ. ಸೊ ಇದನ್ನು ಒಟ್ಟಿಗೆ ಮಿಕ್ಸ್ ಮಾಡಿ, ಮತ್ತು ನಮ್ಮದು ಡ್ರೈ ಇಂಗ್ರೀಡಿಯೆಂಟ್ಸ್ ಉಂಟಲ್ಲ ಅದನ್ನು ಇದರ ಜೊತೆಗೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಉಂಟು. ಇನ್ನೊಂದು ಪಾಯಿಂಟ್ ಏನಂದರೆ, ನೀವು ಮಿಕ್ಸ್ ಮಾಡುವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ತಿರಲ್ಲ ಆ ನಂತರ ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಬ್ರೌನಿ ಒಳ್ಳೆದು ಬರೋದಿಲ್ಲ. ಸೊ ಅದಕ್ಕೆ ಸ್ವಲ್ಪನೇ ಅದು ಒಟ್ಟಿಗೆ ಮಿಕ್ಸ್ ಆಗೋ ತನಕ ಮಾಡಬೇಕು. ಮತ್ತು ಇದನ್ನು ನಾನು ಇಲ್ಲಿ ಸ್ಕ್ವೇರ್ ಟಿನ್ನಲ್ಲಿ ಹಾಕಿದ್ದೇನೆ. ನಿಮ್ಮ ಹತ್ರ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಟಿನ್ ಇದ್ದರೆ ಅದರಲ್ಲಿ ಹಾಕಿದರೆ ಈ ಥರ ನೋಡಿ, ಕನ್ಸಿಸ್ಟೆನ್ಸಿ ನೋಡಿ ದಪ್ಪ ಉಂಟು, ಸ್ವಲ್ಪ ತೆಳು ಇಲ್ಲ. ಸೊ ಈ ಥರವೇ ಬೇಕು ನಮಗೆ ಕನ್ಸಿಸ್ಟೆನ್ಸಿ. ಮತ್ತು ನಾನಿಲ್ಲಿ OTGಗೆ ಆಲ್ರೆಡಿ ಪ್ರೀ ಹೀಟ್ ಮಾಡಿದ್ದೇನೆ 10 ಮಿನಿಟ್ಸ್. ಮತ್ತು 160 ಡಿಗ್ರಿಯಲ್ಲಿ ನಾನು ಇದನ್ನು 20 ಮಿನಿಟ್ಸ್ ಬೇಕ್ ಮಾಡಿದ್ದೇನೆ. 20 ಮಿನಿಟ್ಸ್ ಆದ ನಂತರ ಬೇಕಾಗಿ ಬಂದಿದೆ, ಪರ್ಫೆಕ್ಟ್ ಬೇಕಾಗಿದೆ. ಸೊ ಇದನ್ನು ನಾನು ಡೆಕೋರೇಟ್ ಮಾಡಿದ್ದೇನೆ ಚಾಕ್ಲೇಟ್ನಿಂದ. ಸೊ ಚಾಕ್ಲೇಟನ್ನು ನಾನು ಡಬಲ್ ಬಾಯ್ಲರ್ನಲ್ಲಿ ಮೆಲ್ಟ್ ಮಾಡಿದ್ದೇನೆ. ಅದನ್ನು ಪೈಪಿನ್ ಬ್ಯಾಗಲ್ಲಿ ಹಾಕಿ ಈ ಥರ ನಾನು ಅದಕ್ಕೆ ಸ್ವಲ್ಪ ಡಿಸೈನ್ ಕೊಟ್ಟಿದ್ದೇನೆ. ಸೊ ಇದು ನಂದು ಆರ್ಡರ್ ಕೇಕ್. ಇದು 1/2 kg ಬ್ರೌನಿಯೇ. ಸೊ ನಾನು ಇದನ್ನು ಎಷ್ಟು ರೇಟಲ್ಲಿ ಸೇಲ್ ಮಾಡಿದ್ದೇನೆ ಅಂತ ನಿಮಗೆ ಹೇಳ್ತೀನಿ. ಸೊ 1/2 kg ನಾನು 250 ರುಪೀಸಲ್ಲಿ ಕೊಟ್ಟಿದ್ದೇನೆ. ಆರ್ಡರ್ ಮಾಡಿದವರಿಗೆ ತುಂಬ ಇಷ್ಟ ಆಗಿದೆ, ಪುನಃ ಸಹ ಆರ್ಡರ್ ಮಾಡಿದ್ದಾರೆ. ನಾನು ಸಹ ಮನೇಲಿ ಟ್ರೈ ಮಾಡಿದ್ದೇನೆ, ತುಂಬ ಯಮ್ಮಿ ಇರ್ತದೆ. ನೀವು ಮಾಡಿ ನೋಡಿ, ಬಜೆಟ್ ಫ್ರೆಂಡ್ಲಿ ಸಹ ಆಗ್ತದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.